ಈಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಅಕೌಂಟ್ನಲ್ಲಿ 1 ಕೋಟಿ ದುಡ್ಡಿದೆ. ಆದರೆ ಅಕೌಂಟ್ನಿಂದ ಬರೀ 2% ಅಂದರೆ 2 ಲಕ್ಷ ಮಾತ್ರ ಯೂಸ್ ಮಾಡೋಕ್ಕೆ ಆಗುತ್ತೆ ಅಂತ ನಿಮ್ಮ ಹತ್ರ ಹೇಳಿದ್ರೆ ನಿಮಗೆ ಹೇಗೆ ಫೀಲ್ ಆಗುತ್ತೆ? ಏನಿದು ಅಂತ ತುಂಬ ಕೋಪ ಬರೋ ಚಾನ್ಸ್ ಇದೆ. ಇದೇ ರೀತಿನೇ ನಮ್ಮ ಬ್ರೈನನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಬ್ರೈನ್ಗೆ ತುಂಬ ಪೊಟೆನ್ಷಿಯಲ್ ಇದ್ರೂ ಕೂಡ ಅದರಲ್ಲಿ ಬರೀ 2% ಮಾತ್ರ ನಮ್ಮಲ್ಲಿ ಸುಮಾರು ಜನ ಯೂಸ್ ಮಾಡ್ತಾ ಇದ್ದಾರೆ. ಇದೇ ನಾವು ಅನ್ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ. ಇವತ್ತು ನಾವು ಏನಕ್ಕೆ ಎಲ್ಲರಿಂದ ಸಕ್ಸಸ್ಫುಲ್ ಆಗೋದಕ್ಕೆ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ತಾ ಇದ್ದೀವಿ. ಈಗ ನಾನು ಹೇಳೋ ವಿಷಯ ಎಲ್ರಿಗೂ ಅಫೆನ್ಸಿವ್ ಆಗಿ ಅನಿಸ್ಬಹುದು, ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ ಈ ನಿಜವನ್ನ ತಿಳ್ಕೊಂಡು ಮೈಂಡ್ಸೆಟ್ಟನ್ನು ಬದಲಾಯಿಸ್ಕೊಂಡು ಅವರ ಲೈಫನ್ನು ಇಂಪ್ರೂವ್ ಮಾಡ್ಕೋಬೇಕು ಅನ್ಕೋತಾರೆ. ನೀವು ಕೂಡ ನಿಮ್ಮ ಮೈಂಡ್ಸೆಟ್ಟನ್ನು ಬದಲಾಯಿಸ್ಕೊಂಡು ಸಕ್ಸಸ್ಫುಲ್ ಆಗಿ ಬದಲಾಗ್ತೀರಾ ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ನೀವು ಹೀಗೆ ಇರ್ತೀವಿ ಅಂದ್ಕೊಂಡ್ರೆ ಈ ವಿಡಿಯೋವನ್ನು ಡಿಸ್ಲೈಕ್ ಮಾಡಿ ನಿಮ್ಮ ಪಾಡಿಗೆ ನೀವು ಹೋಗಬಹುದು. ಸರಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂಬರ್ 1, ದೇ ನೆವರ್ ನೋ ದೇ ಕ್ಯಾನ್ ಬಿ ರಿಚ್. ಸುಮಾರು ಜನರಿಗೆ ಏನಕ್ಕೆ ಶ್ರೀಮಂತರಾಗೋಕ್ಕೆ ಆಗ್ತಿಲ್ಲ ಅಂದರೆ ಅವರ ಚಿಕ್ಕ ವಯಸ್ಸಿನಿಂದ ಬೆಳೆದಿರೋ ಲೈಫ್ ಸ್ಟೈಲ್ ಮತ್ತು ಸಿಚುವೇಶನ್, ಅವರ ಮೈಂಡ್ಸೆಟ್ ಅವರನ್ನು ಹೇಗೆ ಬದಲಾಯಿಸಿರುತ್ತೆ ಅಂದರೆ ಅವರಿಂದನೂ ಕೂಡ ಶ್ರೀಮಂತರಾಗೋಕ್ಕೆ ಆಗುತ್ತೆ ಅನ್ನೋದನ್ನು ಹೊಂದ್ಕೊಳ್ಳೋಕ್ಕೆ ಬಿಡೋದೇ ಇಲ್ಲ. ದುಡ್ಡಿನ ಬಗ್ಗೆ ಕೇಳಿರೋ ವಿಷಯವೆಲ್ಲ ಹೀಗೇ ಇರುತ್ತೆ. ಶ್ರೀಮಂತರೆಲ್ಲ ಕೆಟ್ಟವರು, ಸುಮಾರು ದುಡ್ಡು ಒಳ್ಳೆಯದಲ್ಲ, ದುಡ್ಡು ಮರದಲ್ಲಿ ಬರಲ್ಲ, ನಿಯತ್ತಾಗಿ ಅಷ್ಟು ದುಡ್ಡು ಮಾಡೋಕ್ಕೆ ಅಸಾಧ್ಯ. ಈ ರೀತಿ ದುಡ್ಡಿನ ಬಗ್ಗೆ ನೆಗೆಟಿವ್ ವಿಷಯವೆಲ್ಲ ಕೇಳಿ ಕೇಳಿ ಫಿನಾನ್ಷಿಯಲ್ ವಿಷಯವೆಲ್ಲ ಅವರ ಆ್ಯಟಿಟ್ಯೂಡ್ ಮತ್ತು ಮೈಂಡ್ಸೆಟ್ಟನ್ನು ಬದಲಾಯಿಸುತ್ತೆ. ಇದಕ್ಕೆ ದುಡ್ಡು ಅಂದರೆ ಕೆಟ್ಟ ವಿಷಯವಾಗಿ ನೋಡ್ತಾರೆ. ಆದರೆ ಅದೇ ದುಡ್ಡನ್ನು ಸಂಪಾದನೆ ಮಾಡೋದಕ್ಕೆ ಡೇ ಆ್ಯಂಡ್ ನೈಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ. ಆವಾಗಲೂ ಕೂಡ ದುಡ್ಡಿನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾನೆ ಇರ್ತಾರೆ. ಈ ರೀತಿ ನೆಗೆಟಿವ್ ಆಗಿ ಮಾತಾಡೋರು ಏನಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೆ ಕಡಿಮೆ ದುಡ್ಡಿಗಾಗಿ ದುಡಿಬೇಕು? ಪ್ರಾಬ್ಲಮ್ ಅವರ ಮೈಂಡ್ಸೆಟ್ಟಲ್ಲೇ ಇದೆ. ಅವರಿಂದ ದೊಡ್ಡದಾಗಿ ಯೋಚನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ನಿಮಗೂ ಕೂಡ ಈ ರೀತಿ ಮೈಂಡ್ಸೆಟ್ ಇದ್ದರೆ ನೀವು ಖಂಡಿತವಾಗಿ ಬದಲಾಯಿಸ್ಕೊಳ್ಬೇಕು. ಇಲ್ಲ ಅಂದರೆ ನೀವು ಕೂಡ ಅನ್ಸಕ್ಸಸ್ಫುಲ್ ಪೀಪಲ್ನ ರೀತಿ ಬಡವರಾಗಿರ್ತೀರ. ನಂಬರ್ 2, ದೇ ಆರ್ ಪ್ರೊಕ್ಯಾಸ್ಟಿನೇಟರ್ಸ್. ಅನ್ಸಕ್ಸಸ್ಫುಲ್ ಪೀಪಲ್ನ ಸೆಕೆಂಡ್ ಹ್ಯಾಬಿಟ್ ಏನಂದರೆ ಪ್ರೊಕ್ಯಾಸ್ಟಿನೇಷನ್. ಅಂದರೆ ಒಂದು ಕೆಲಸ ಇದೆ, ಅದನ್ನು ಮಾಡಬೇಕು ಅಂದರೂ ಕೂಡ ಆಮೇಲೆ ಮಾಡ್ಕೊಳ್ಳೋಣ, ಸಾಯಂಕಾಲ ಮಾಡ್ಕೊಳ್ಳೋಣ, ನೈಟ್ ಮಾಡೋಣ ಅಂತ ಮುಂದೆ ಹಾಕ್ತಾನೆ ಇರ್ತಾರೆ. ಎಲ್ರಿಗೂ ಕೆಲಸ ಮಾಡಿದರೆ ಸಕ್ಸಸ್ಫುಲ್ ಆಗಿ ಬದಲಾಗೋಕೆ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಕೆಲಸ ಮಾಡೋದಕ್ಕೆ ಸೋಂಬೇರಿತನ ಮಾಡಿಕೊಂಡು ಆಮೇಲೆ ಮಾಡೋಣ, ನಾಳೆ ಮಾಡೋಣ ಅಂತ ಯಾವುದೇ ಆ್ಯಕ್ಷನ್ ತಗೊಳ್ಳದೆ ಹಾಗೇ ಇರ್ತಾರೆ. ಅವರು ಯಾವ ರೀತಿ ಇಮ್ಯಾಜಿನ್ ಮಾಡ್ತಾ ಇರ್ತಾರೆ ಅಂದರೆ, ಒಂದಿನ ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಇನ್ಮುಂದೆ ಜಿಮ್ಗೆ ಹೋಗ್ತೀನಿ, ಹೆಲ್ದಿಯಾಗಿ ತಿಂತೀನಿ, ಒಂದಿನ ನಾನು ಕೂಡ ಹಣವನ್ನು ಒಟ್ಟು ಮಾಡಿ ಇನ್ವೆಸ್ಟ್ ಮಾಡ್ತೀನಿ, ಈ ರೀತಿ ಒಂದಿನ ನಾನು ಮಾಡ್ತೀನಿ ಅಂತ ಮುಂದೆ ಹಾಕ್ತಾ ಅವರಿಗೆ ಆ ಒಂದಿನ ಬರೋದೇ ಇಲ್ಲ. ಪ್ರೊಕ್ಯಾಸ್ಟಿನೇಟರ್ಸ್ ಯಾವಾಗಲೂ ಸ್ಟುಪಿಡ್ ರೀಸನ್ ಹೇಳ್ತಾ ಇರ್ತಾರೆ. ನಾನು ಇದನ್ನು ಕಲ್ತ್ಕೊಳ್ಬೇಕು ಅಂದ್ಕೊಂಡೆ, ಆದರೆ ಏನು ಮಾಡೋದು, ನನಗೆ ಟೈಮೇ ಇಲ್ಲ, ನನಗೆ ಯಾರೂ ಹೇಳ್ಕೊಡೋದಿಲ್ಲ, ಈ ರೀತಿ ಹೇಳ್ತಾ ಇರ್ತಾರೆ. ಅವರಿಗೆ ಬುಕ್ಸ್ ಓದಿದ್ರೆ ನಾಲೆಜ್ ಇಂಪ್ರೂವ್ ಆಗುತ್ತೆ ಅಂತ ಗೊತ್ತು, ಆದರೆ ಅದನ್ನು ಮಾಡೋದಿಲ್ಲ. ಸಕ್ಸಸ್ಫುಲ್ ಪೀಪಲ್ನ ಲೈಫ್ ಸ್ಟೋರಿಯನ್ನು ತಿಳ್ಕೊಳ್ಳೋದಕ್ಕೆ ಇನ್ಫಾರ್ಮೇಟಿವ್ ವಿಡಿಯೋವನ್ನು ನೋಡ್ಬೋದು, ಆದರೆ ಅದನ್ನು ಅವರು ಮಾಡೋದಿಲ್ಲ. ಅದನ್ನು ಬಿಟ್ಬಿಟ್ಟು ಯಾವುದಾದ್ರೂ ವೆಬ್ ಸೀರೀಸ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ನಂಬರ್ 3, ದೇ ಹ್ಯಾವ್ ಫಿಯರ್ ಆಫ್ ಫೇಲ್ಯೂರ್. ಅನ್ಸಕ್ಸಸ್ಫುಲ್ ಇರೋರು ಫೇಲ್ಯೂರನ್ನು ನೋಡಿ ಭಯಪಡ್ತಾರೆ. ಚಿಕ್ಕ ವಯಸ್ಸಿನಿಂದ ಏನಾದರೂ ತಪ್ಪು ಮಾಡಿದ್ರೆ ಸ್ಕೂಲಲ್ಲಿ ಮನೆಯಲ್ಲಿ ಬೈತಾರೆ, ಹೊಡಿತಾರೆ. ಅದರಿಂದ ಅವರು ಭಯಪಟ್ಟು ಚೆನ್ನಾಗಿ ಓದಿ ಪಾಸ್ ಆಗಬೇಕು ಅನ್ಕೋತಾರೆ, ತಪ್ಪೇ ಮಾಡಬಾರ್ದು ಅನ್ಕೋತಾರೆ. ಇದೇ ಮೈಂಡ್ಸೆಟ್ ಸುಮಾರು ಜನರಿಗೆ ದೊಡ್ಡವರಾದರೂ ಹಾಗೇ ಇರುತ್ತೆ. ಇದರಿಂದ ಅವರ ಮುಂದೆ ಸುಮಾರು ಆಪರ್ಚುನಿಟಿ ಸಿಕ್ಕಿದ್ರು ಕೂಡ ರಿಸ್ಕ್ ತಗೊಳ್ಳೋಕ್ಕೆ ಭಯಪಟ್ಟು ಹಾಗೇ ಇರ್ತಾರೆ. ಇದಕ್ಕೆ ಕಾರಣ ಫಿಯರ್ ಆಫ್ ಫೇಲ್ಯೂರ್. ಅವರು ಸೋತ್ಬಿಟ್ರೆ ಎಲ್ಲರೂ ಅವರನ್ನು ಬೈತಾರೆ, ನೀನು ತಪ್ಪು ಮಾಡ್ಬಿಟ್ಟಿ ಅಂತ ಕ್ರಿಟಿಸೈಸ್ ಮಾಡ್ತಾರೆ ಅಂತ ಭಯಪಟ್ಟು ಏನೂ ಮಾಡದೆ ಹಾಗೆ ಉಳಿತಾರೆ. ಈ ರೀತಿ ಅವರು ಏನೂ ಮಾಡದೆ ಇರೋದಕ್ಕೆ ಸುಮಾರು ರೀಸನ್ ಕೊಡ್ತಾರೆ. ನನ್ನ ಹತ್ರ ಇನ್ವೆಸ್ಟ್ ಮಾಡೋಕೆ ದುಡ್ಡಿಲ್ಲ, ನನ್ನ ಹತ್ರ ನಾಲೆಜ್ ಇಲ್ಲ, ಹೀಗೆ ಅವರು ಕಾರಣ ಹೇಳಿ ಅವರಿಗೆ ಅವರು ಸಮಾಧಾನ ಮಾಡ್ಕೋತಾರೆ. ಇವರು ಸಂಪಾದನೆ ಮಾಡೋದನ್ನ ಈ ರೀತಿ ಎಲ್ಲ ಇನ್ವೆಸ್ಟ್ ಮಾಡಿ ಫಿನಾನ್ಷಿಯಲ್ ಆಗಿ ಸಕ್ಸಸ್ ಆಗ್ತೀನಿ ಅಂತ ಯಾರತ್ರಾದ್ರೂ ಹೇಳಬೇಕಾದ್ರೆ, ಯಾರೋ ಇವನು ದುಡ್ಡು ಅಂತ ಸುತ್ತಾಡ್ತಾ ಇದ್ದಾನೆ ಅಂತ ಯಾರಾದ್ರೂ ಕ್ರಿಟಿಸೈಸ್ ಮಾಡಿಬಿಟ್ರೆ ಇವರಿಗೆ ತನ್ನ ಮೇಲೆ ಡೌಟ್ ಬಂದು, ಸರಿ ಇದೆಲ್ಲ ನಮ್ಮ ಕೈಲಿ ಆಗೋದಿಲ್ಲ, ಲೈಫ್ ಹೇಗೆ ಹೋಗುತ್ತೋ ಹೋಗ್ಲಿ ಅಂತ ಹಾಗೆ ಬಿಟ್ಬಿಡ್ತಾರೆ. ನಂಬರ್ 4, ದೇ ಸ್ಟಾಪ್ ಲರ್ನಿಂಗ್. ಅನ್ಸಕ್ಸಸ್ಫುಲ್ ಪೀಪಲ್ ಹತ್ರ ಇರೋ ಹ್ಯಾಬಿಟ್ ಏನಂದ್ರೆ ಅವರಿಗೆ ಯಾವಾಗಲೂ ಕಲಿಯೋದಕ್ಕೆ ಮನಸ್ಸೇ ಇರೋದಿಲ್ಲ.
ಈಗ ಯಾರಾದರೂ ಅವ್ರ ಹತ್ರ ಹೋಗಿ ಏನಾದರೂ ಹೇಳ್ಕೊಡ್ಬೇಕು ಅನ್ಕೊಂಡ್ರೆ ನೀವು ನಮಗೆ ಏನು ಹೇಳ್ಕೊಡೋದು ಬೇಕಾಗಿಲ್ಲ, ನನಗೆ ಎಲ್ಲ ಗೊತ್ತು ಹೀಗೆ ಹೇಳ್ತಾರೆ. ಅವರ ಮೈಂಡ್ಸೆಟ್ ನನಗೆ ಎಲ್ಲ ಗೊತ್ತು ಅಂತ ಅನ್ಕೊಂಡಿರುತ್ತೆ. ಈ ರೀತಿ ಮೈಂಡ್ಸೆಟ್ ಇರೋ ಒಬ್ಬರ ಹತ್ರ ನಾವು ಹೊಸದಾಗಿ ಏನಾದರೂ ಹೇಳ್ಕೊಟ್ರೆ ನಾವು ಅಂದ್ಕೊಂಡಿರೋಷ್ಟು ಸ್ಮಾರ್ಟ್ ಅಲ್ಲ ಅಂತ ಅವರಿಗೆ ಡೌಟ್ ಬರುತ್ತೆ. ಇದರಿಂದ ಅವರ ಈಗೋ ಥ್ಯಾಂಕ್ಸ್ ಇದನ್ನು ಹೇಳ್ಕೊಟ್ಟಿದ್ದಕ್ಕೆ ಅಂತ ಹೇಳೋಕ್ ಬಿಡೋದೇ ಇಲ್ಲ. ಇದರಿಂದ ಏನೂ ಗೊತ್ತಿಲ್ಲ ಅಂದ್ರೂ ಕೂಡ ಎಲ್ಲ ಗೊತ್ತು ಅಂತ ತಿರುಗಾಡ್ತಾ ಇರ್ತಾರೆ. ನೀವು ಈ ವಿಷಯವನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಒನ್ಸ್ ಯು ಸ್ಟಾಪ್ ಲರ್ನಿಂಗ್ ಯು ಸ್ಟಾರ್ಟ್ ಡೈಯಿಂಗ್. ಆಲ್ಬರ್ಟ್ ಐನ್ಸ್ಟೀನ್. ನಿಮಗೆ ಫಿನಾನ್ಷಿಯಲ್ ಸಕ್ಸಸ್ ಸಿಗ್ಬೇಕಂದ್ಕೊಂಡ್ರೆ ನಿಮ್ಮ ನಾಲೆಜ್ ಮತ್ತು ಸ್ಕಿಲ್ಲನ್ನು ಯಾವತ್ತೂ ಅಪ್ಡೇಟ್ ಆಗಿ ಇಟ್ಕೋಬೇಕು. ಅದರಿಂದ ನೀವು ಯಾವ ಫೀಲ್ಡ್ನಲ್ಲಿ ಸಕ್ಸಸ್ ಆಗಬೇಕು ಅಂದ್ಕೊಂಡ್ರೋ ಅದರ ರಿಲೇಟೆಡ್ ಆಗಿರೋ ಬುಕ್ಸ್, ಸೆಮಿನಾರ್ಸ್, ವಿಡಿಯೋಸ್ ಈ ರೀತಿ ಯಾವುದೇ ಫಾರ್ಮ್ನಲ್ಲಿ ಇನ್ಫಾರ್ಮೇಶನ್ ಸಿಕ್ಕಿದ್ರೂ ಕೂಡ ಲರ್ನ್ ಮಾಡ್ತಾ ಇರಿ. ನಂಬರ್ 5, ದೇ ಡೋಂಟ್ ಥಿಂಕ್ ಲಾಂಗ್ ಟರ್ಮ್. ಅನ್ಸಕ್ಸಸ್ಫುಲ್ ಪೀಪಲ್ ಹತ್ರ ಇರೋ ಕಾಮನ್ ಆದ ಹ್ಯಾಬಿಟ್ ಅಂದರೆ ಅವರು ಯಾವಾಗಲೂ ಲಾಂಗ್ ಟರ್ಮ್ ಆಗಿ ಯೋಚನೆ ಮಾಡೋದೇ ಇಲ್ಲ. ಇವತ್ತಿಂದ್ವಾ ಇವತ್ತು ಎಂಜಾಯ್ ಮಾಡಿದ್ವಾ ಅಷ್ಟೇ ಸಾಕು ಅನ್ಕೋತಾರೆ. ಇದರಿಂದಾನೇ ಅವರು ಯಾವುದೇ ಡಿಸಿಷನ್ ತಗೊಂಡ್ರು ಕೂಡ ಶಾರ್ಟ್ ಟರ್ಮ್ ಆಗಿ ತಗೋತಾರೆ. ಅದರಿಂದ ಕಂಟಿನ್ಯೂಸ್ ಆಗಿ ಒಂದು ವಿಷಯವನ್ನ ಮಾಡೋಕೆ ಆಗಲ್ಲ. ಈಗ ಹೆಲ್ತ್ ಅನ್ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಫ್ಯಾಟ್ ಆದ್ರು ಅಂತ ಜಿಮ್ಗೆ ಜಾಯಿನ್ ಆಗ್ತಾರೆ. ಮ್ಯಾಕ್ಸಿಮಮ್ 2 ವಾರದ ತನಕ ಜಿಮ್ಗೆ ಹೋಗ್ತಾರೆ. ಮತ್ತೆ ಅವರು ಅವರ ಹಳೆ ರೂಟೀನ್ಗೆ ಬಂದ್ಬಿಡ್ತಾರೆ. ಹೆಲ್ದಿಯಾಗಿ ತಿನ್ಬೇಕು ಅನ್ಕೊಂಡು 1 ವಾರಕ್ಕೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅನ್ನ ತಗೊಳ್ತಾರೆ. ಆಮೇಲೆ ಅವರು ಅದನ್ನ ಕಂಟಿನ್ಯೂ ಮಾಡೋಕ್ಕಾಗದೆ ಮತ್ತೆ ಜಂಕ್ ಫುಡ್ ಅನ್ನು ತಿನ್ನೋಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಅವರ ಫಿನಾನ್ಷಿಯಲ್ ಹ್ಯಾಬಿಟ್ನಲ್ಲೂ ಕೂಡ ಇರುತ್ತೆ. ಸೇವ್ ಮಾಡಬೇಕು ಅಂತ ಆರಂಭ ಮಾಡಿ 1 ತಿಂಗಳು 2 ತಿಂಗಳು ಕರೆಕ್ಟಾಗಿ ಸೇವ್ ಮಾಡಿ ಇನ್ವೆಸ್ಟ್ ಮಾಡ್ತಾರೆ. ಆಮೇಲೆ ಹೊಸದಾಗಿ ಒಂದು ಫೋನ್ ಬಂದಿದೆ ಅಂತ ಅಡ್ವರ್ಟೈಸ್ಮೆಂಟ್ನಲ್ಲಿ ನೋಡಿದ ಕೂಡಲೇ ಅವರಿಂದ ಆ ಟೆಂಪ್ಟೇಷನ್ ಅನ್ನ ಡಿಸೀಸ್ ಮಾಡೋಕ್ಕಾಗದೆ ದಿಢೀರಂತ ಅವ್ರು ಸೇವ್ ಮಾಡಿದ ಹಣವನ್ನ ಮೊದಲೇ ಅವ್ರ ಹತ್ರ ಒಂದು ಒಳ್ಳೆ ಫೋನ್ ಇದ್ರೂ ಕೂಡ ಆ ಹೊಸ ಫೋನನ್ನು ತಗೊಳ್ಳೋಕೆ ಖರ್ಚು ಮಾಡ್ತಾರೆ. ನೀವು ಸಕ್ಸಸ್ಫುಲ್ ಆಗಿ ಬದಲಾಗಬೇಕು ಅನ್ಕೊಂಡ್ರೆ ನಿಮ್ಮ ಆಟಿಟ್ಯೂಡ್ ನೆವರ್ ಕ್ವಿಟ್ ಆಟಿಟ್ಯೂಡ್ ಆಗಿರಬೇಕು. ನಾನು ಕೂಡ ವಿಸ್ಮಯ ಜಗತ್ತು ಸ್ಟಾರ್ಟ್ ಮಾಡಬೇಕಾದ್ರೆ ನನ್ನ ವಿಡಿಯೋಸ್ಗೆ ಜಾಸ್ತಿ ವ್ಯೂಸ್ ಸಿಕ್ಕಿಲ್ಲ. ಯಾಕಂದ್ರೆ ನನಗೂ ಕೂಡ ಯೂಟ್ಯೂಬ್ ರೆಕಾರ್ಡಿಂಗ್ ಎಡಿಟಿಂಗ್ ಬಗ್ಗೆ ಗೊತ್ತೇ ಇಲ್ಲ. ಇದರಿಂದ ವಿಡಿಯೋಸ್ನ ಅಷ್ಟು ಕ್ವಾಲಿಟಿಯಾಗಿ ಕೊಡೋಕೆ ಆಗಿಲ್ಲ. ಇದರಿಂದ ಚಾನಲ್ ಕೂಡ ಗ್ರೋ ಆಗಿಲ್ಲ. ಬೇಕಂದ್ರೆ ನಮ್ಮ ಚಾನಲ್ನ ಫಸ್ಟ್ ವಿಡಿಯೋನ ನೀವು ನೋಡಬಹುದು. ಆ ವಿಡಿಯೋದಲ್ಲಿ ಮಾಡಿರೋ ಮಿಸ್ಟೇಕ್ಸ್ ಈ ಚಾನಲ್ನ ಫೌಂಡೇಶನ್ ಆಗಿತ್ತು. ನೀವು ಕೂಡ ನಿಮ್ಮ ಸ್ಕಿಲ್ನ ಇಂಪ್ರೂವ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಎಫರ್ಟ್ ಅನ್ನು ಹಾಕಿದ್ರೆ ಖಂಡಿತವಾಗಿ ನಿಮಗೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಸಕ್ಸಸ್ ಸಿಗುತ್ತೆ. ಸೊ ನಾವು ಇವತ್ತು ಈ ವಿಡಿಯೋದಲ್ಲಿ ಅನ್ಸಕ್ಸಸ್ಫುಲ್ ಪೀಪಲ್ನ ಹ್ಯಾಬಿಟ್ ಅನ್ನ ನೋಡಿದ್ವಿ. ಈ ಹ್ಯಾಬಿಟ್ ಅನ್ನು ಅವಾಯ್ಡ್ ಮಾಡಿದ್ರೆ ನೀವು ಸಕ್ಸಸ್ ಆಗೋದಕ್ಕೆ ತುಂಬಾ ಚಾನ್ಸ್ ಇದೆ. ಇದೆಲ್ಲವನ್ನ ಗೆಟ್ ಸ್ಮಾರ್ಟ್ ಬೈ ಬ್ರೈನ್ ಟ್ರಾಸಿ ಈ ಬುಕ್ನಿಂದ ಓದಿ ಹೇಳಿದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.